ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸರ್ವಿ. ರವಿ, ಈಗ ಫ್ಯಾನ್ಸ್ ಕಿತ್ತಾಟ ಸ್ಯಾಂಡಲ್ವುಡ್ ನಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಒಂದು ನೋಡಿ, ಈಗ ಸ್ಯಾಂಡಲ್ವುಡ್ ಅನ್ನೋದೇ ಒಂದು ಕುಟುಂಬದಲ್ಲಿ ಬಿರುಕು ಮೂಡ್ತಾ ಇದೆ. ಯಾವಾಗಲೂ ಕೂಡ ಅಷ್ಟೇ ಯಾವ್ದಾದ್ರು ಒಂದು ಫಿಲ್ಮ್ ಪೈಪೋಟಲ್ಲಿ ಇದೆ ಅಂತ ಹೇಳಿದ್ರೆ ಫ್ಯಾನ್ಸ್ಗಳು ವಾರ್ ಮಾಡೋದು ಸಹಜವಾಗಿರುತ್ತೆ. ಇದು ಒಂಥರ ವಿಕೋಪಕ್ಕೆ ಹೋಗ್ತಾ ಇದೆ. ಸುದೀಪ್ ಕೊಟ್ಟಂತ ಹೇಳಿಕೆ ಬಹಳ ಚರ್ಚೆಗೆ ಈಡು ಮಾಡ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರವಿ? ನೋಡ್ತಾ ಇರುವಂಥದ್ದು ಫ್ಯಾನ್ಸ್ ವಾರ್ ವಿಚಾರ ಅಂತ ಬಂದಾಗ ಅದು ಇವತ್ತು ನಿನ್ನೆ ಇದಲ್ಲ. ಯಾಕಂತಂದರೆ ಹಿಂದಿನ ಕಾಲದಿಂದ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ವಿಷ್ಣುವರ್ಧನ್ ಅವರು ಆ ಸಿನಿಮಾ ಏನು ಚಿತ್ರರಂಗದಲ್ಲಿದ್ದಾಗ ಕೂಡ ಆ ಒಂದು ಟೈಮಲ್ಲೂ ಕೂಡ ಫ್ಯಾನ್ಸ್ ವಾರ್ಗಳು ಕೂಡ ಸಾಕಷ್ಟು ಜೋರಾಗಿತ್ತು ಅಂತ ಹೇಳ್ಬೋದು. ಯಾಕಂತಂದರೆ ಆ ಟೈಮಲ್ಲಿ ಗಂಧದ ಗುಡಿ ಸಿನಿಮಾ ಇರ್ಬೋದು, ಯಾರಿವನು ಸಿನಿಮಾ ಇರ್ಬೋದು, ಆ ಟೈಮಲ್ಲಿ ಕೂಡ ಸಾಕಷ್ಟು ಫ್ಯಾನ್ಸ್ ವಾರ್ಗಳು ನಡೆದಿತ್ತು. ಬಟ್ ಇವತ್ತಿನ ಒಂದು ವಿಚಾರವನ್ನು ನೋಡುವಂಥದ್ದಾದರೆ ಎಲ್ಲ ಒಂದು ಕಡೆ ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಮತ್ತು ಡಿ ಬಾಸ್ ದರ್ಶನ್ ಅವರ ವಿಚಾರದಲ್ಲಿರಬಹುದು ಕೆಲವೊಂದಿಷ್ಟು ಘಟನೆಗಳು. ಯಾಕಂತಂದರೆ ಪೈಲ್ವಾನ್ ಸಿನಿಮಾ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಘಟನೆಗಳು ನಡೆದಿತ್ತು. ಬಟ್ ಕಿಚ್ಚ ಸುದೀಪ್ ಅವರು ಇನ್ನೊಂದು ಮುಖ್ಯವಾಗಿ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಂತಂದರೆ ಯಾವುದೇ ವೇದಿಕೆಯಲ್ಲೂ ಕೂಡ ಯಾವುದೇ ಒಂದು ಸಂದರ್ಶನದಲ್ಲೂ ಕೂಡ ದರ್ಶನ್ ಅವರ ವಿಚಾರ ಅಂತ ಬಂದಾಗ ಸುದೀಪ್ ಅವರು ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಬಟ್ ಆದರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಮಾರ್ಕ್ ಸಿನಿಮಾ ಇವೆಂಟಲ್ಲಿ ಪೈಲ್ವಾನ್ ಆದಂತಹ ಕೆಲವೊಂದಿಷ್ಟು ಸಂದರ್ಭಗಳನ್ನು ಇಟ್ಕೊಂಡು, ಯಾಕಂದರೆ ಮಾರ್ಕ್ ಸಿನಿಮಾ ವೇಳೆ, ಯಾಕಂದರೆ ಇದೇ ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಿರುವಂಥ ಒಂದು ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಪೈಲ್ವಾನ್ ರೀತಿ ಆದಂತಹ ಕೆಲವೊಂದಿಷ್ಟು ಕಿಡಿಗೇಡಿ ಅಭಿಮಾನಿಗಳು ಅವರ ಸಿನಿಮಾ ವಿಚಾರವಾಗಿ ಪೈಲ್ವಾನ್ ಸಿನಿಮಾ ಒಂದು ವಿಚಾರದಲ್ಲಿ ಕೂಡ ಪೈರಸಿಯನ್ನು ಮಾಡಿರುವಂಥದ್ದು ಇರ್ಬೋದು, ತದನಂತರದಲ್ಲಿ ಸಿನಿಮಾಗೆ ನೆಗೆಟಿವ್ ಪಬ್ಲಿಸಿಟಿ ನೀಡುವಂಥದ್ದಾಗಿರ್ಬೋದು. ಈ ರೀತಿ ಅನೇಕ ಸಮಸ್ಯೆಗಳನ್ನು ಕಿಚ್ಚ ಸುದೀಪ್ ಅವತ್ತಿನ ಕಾಲದಲ್ಲಿ ಅಂದಿನ ಪೈಲ್ವಾನ್ ಸಿನಿಮಾ ರಿಲೀಸ್ ಟೈಮಲ್ಲಿ ಎದುರಿಸಿದ್ರು. ಬಟ್ ಅದೇ ನಿಟ್ಟಿನಲ್ಲಿ ಇವಾಗ ಮ್ಯಾಕ್ಸ್ ಸಿನಿಮಾ ಇರ್ಬೋದು, ತದನಂತರ ಬರುತ್ತಿರುವಂತಹ ಒಂದು ಮಾರ್ಕ್ ಸಿನಿಮಾ ಇರ್ಬೋದು, ಈ ಒಂದು ವೇಳೆಯಲ್ಲಿ ಸಾಕಷ್ಟು ಪಬ್ಲಿಸಿಟಿ ವಿಚಾರದಲ್ಲಿ ಮತ್ತು ಪೈರಸಿ ವಿಚಾರದಲ್ಲಿ ಯಾವುದೇ ರೀತಿಯನ್ನು ಆಗಬಾರ್ದು. ಯಾಕಂದರೆ ಮುಂಚಿತವಾಗಲೇ ಅಲ್ಲಿ ಸ್ಟೇಜ್ ಮೇಲೆ ಕೂಡ ಕಿಚ್ಚ ಸುದೀಪ್ ಅವರು ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ, ಒಂದು ನನ್ನ ಸಿನಿಮಾವನ್ನು ಪಬ್ಲಿಸಿಟಿ ವಿಚಾರವಿರ್ಬೋದು, ಪೈರಸಿ ವಿಚಾರ ಇರ್ಬೋದು, ತಡೆಗಟ್ಟುವಂಥ ಒಂದು ಹೊರಗಡೆ ಒಂದು ಪಡೆ ಇದೆ. ಬಟ್ ಆ ಯುದ್ಧಕ್ಕೆ ನಾನು ರೆಡಿ ಆಗಿದ್ದೀನಿ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ಹೇಳ್ತಿರುವಂಥದ್ದು. ಇನ್ನೊಂದು ಬಹುಮುಖ್ಯವಾಗಿ ನಾವು ನೋಡ್ತಿರುವಂತಂದರೆ 2011, ಯಾಕಂದರೆ 2011ರಲ್ಲಿ ಸಾರಥಿ ಸಿನಿಮಾ ರಿಲೀಸ್ ಆಗುತ್ತೆ. ಒಂದು ಹೆಂಡತಿ ಹೊಡೆದಂತಹ ಕೇಸ್ ವಿಚಾರದಲ್ಲಿ ಕೂಡ ದರ್ಶನ್ ಅವರು ಜೈಲು ವಾಸವನ್ನು ಅನುಭವಿಸ್ತಾ ಇರ್ತಾರೆ. ಬಟ್ ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ರವರು ದರ್ಶನ್ ಅವರ ಒಂದು ಸಿನಿಮಾ ಸಾರಥಿ ಸಿನಿಮಾಗೆ ಸಾಥ್ ಕೊಡ್ತಾರೆ, ಪ್ರೆಸ್ ಮೀಟ್ಗಳಲ್ಲಿ ಭಾಗಿಯಾಗ್ತಾರೆ, ವಿಜಯಲಕ್ಷ್ಮಿ ಅವ್ರ ಜೊತೆ ನಿಂತ್ಕೋತಾರೆ, ದಿನಕರ್ ಜೊತೆ ನಿಂತ್ಕೊತಾರೆ, ಅವರ ಸಿನಿಮಾಗೆ ಎಲ್ಲ ರೀತಿಯಾದಂಥ ಒಂದು ಸಪೋರ್ಟನ್ನು ನೀಡಿದ್ರು ಕೂಡ. ಬಟ್ ಇವತ್ತು ದಾವಣಗೆರೆ ನಿನ್ನೆ ನಡೆದಂತಹ ಒಂದು ವಿಜಯಲಕ್ಷ್ಮಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ಒಂದು ಸ್ಟೇಟ್ಮೆಂಟಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಇದ್ದರೆ ಇವಾಗ ಹೊರಗಡೆ ಇದ್ದಂಥ ಸಮಯದಲ್ಲಿ ಕೂಡ ಯಾರೂ ಮಾತನಾಡಲ್ಲ, ಬಟ್ ಈ ಒಂದು ಸಂದರ್ಭದಲ್ಲಿ ಮಾತನಾಡ್ತಾರೆ ಅನ್ನೋ ಒಂದು ಮಾತನ್ನು ಆಡಿರೋದ್ರಿಂದ ಅಭಿಮಾನಿಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಇರುಸು ಮುರುಸು ಆಗಿರುವಂಥದ್ದು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು 2011ರಲ್ಲಿ ಆದಂತಹ ಒಂದು ಘಟನೆಯನ್ನು ಇಟ್ಕೊಂಡು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಕಿಚ್ಚ ಸುದೀಪ್ ಅವ್ರಿಗೆ ಸಾಥ್ ನೀಡುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಿರೀಕ್ಷಾ.